ಅಮಾನಿ ಬೈರುಸಾಗರ ಕೆರೆ ನೀರು ಅಕ್ರಮವಾಗಿ ರಸ್ತೆ ಕೆಲಸಕ್ಕೆ ಬಳಕೆ, ಸಾರ್ವಜನಿಕರ ಆಕ್ರೋಶ, ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ. ಗುಡಿಬಂಡೆಯ ಅಮಾನಿ ಬೈರುಸಾಗರ ಕೆರೆಯಿಂದ ಅಕ್ರಮವಾಗಿ ನೀರು ಸಾಗಿಸುತ್ತಿದ್ದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ತಿ ಅವರು ನಿಯಮ ಉಲ್ಲಂಘಿಸಿದವರಿಗೆ ಜೈಲು ಶಿಕ್ಷೆ ಹಾಗೂ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ರಾಮಪಟ್ಟಣ ರಸ್ತೆ ಕಾಮಗಾರಿಗಾಗಿ ಕೆರೆಯ ನೀರನ್ನು ಅಕ್ರಮವಾಗಿ ಟ್ಯಾಂಕರ್ಗಳ ಮೂಲಕ ಸಾಗಿಸಲಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ತಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಟ್ಯಾಂಕರ್ಗಳಿಗೆ ಅಕ್ರಮವಾಗಿ ನೀರು ತುಂಬಿಸುತ್ತಿರುವುದು ಕಂಡುಬಂದಿದ್ದು, ಸ್ಥಳದಲ್ಲಿದ್ದ ವಾಹನ ಮಾಲೀಕರಿಗೆ ಮುಖ್ಯಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ಕೆರೆಯ ನೀರನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಹೊರತುಪಡಿಸಿ ಕಾಮಗಾರಿಗಳಿಗೆ ಬಳಸುತ್ತಿರುವುದು ನಿಯಮ ಬಾಹಿರ ಎಂದು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಎರಡನೇ ಬಾರಿಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಪದೇ ಪದೇ ನಿಯಮ ಉಲ್ಲಂಘಿಸಿ ಕೆರೆಯ ನೀರನ್ನು ದುರ್ಬಳಕೆ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ವಾಹನಗಳನ್ನು ವಶಪಡಿಸಿಕೊಳ್ಳುವುದಲ್ಲದೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ಆರ್ತಿ ಅವರು ವಾಹನ ಮಾಲೀಕರಿಗೆ ಮತ್ತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸ್ಥಳೀಯರು ಕೆರೆಯ ನೀರನ್ನು ಸುರಕ್ಷಿಸುವಂತೆ ಮತ್ತು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ವರದಿ ಸತೀಶ್ ಬಾಬುಯೇ, ಗುಡಿಬಂಡೆ. ಯಾರು ಸರ್ ಹೇಳೋದು? ಅವರೆಲ್ಲ ನಾವು ಬಳಸ್ಕೊಂತೀವಿ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಾ. ರೋಡ್ಗೋಸ್ಕರ ನಾವು ಬಳಸ್ಕೊಂತ ಇರೋದು. ನಮ್ಮ ಮನೆಗೆ ನಾವು ಯೂಸ್ ಮಾಡ್ತಾ ಇಲ್ಲ ಹೇಳ್ತಾನೆ. ಅವ್ರ ಎಮ್.ಎಲ್.ಎ ಅವ್ರದ್ದು, ಇನ್ನೊಬ್ರದ್ದು, ಅವ್ರ ಸಪೋರ್ಟ್ ಅಂತೆಲ್ಲ ಎಮ್.ಎಲ್.ಎ ರಾಮಪ್ಪ ಶರ್ಮ ಅಲ್ಲಿ ನೋಡಿದ್ರೆ ಎಮ್.ಎಲ್.ಎ ಅವ್ರ ರಿಲೇಷನ್ ಮಾತಾಡಿದೆ ಅಂದ್ರೆ ನನಗೆ ಹಿಂದಿಯಲ್ಲಿ ನಾನು ಮಾತಾಡೋದು ನನ್ಗೆ ಬರಲ್ಲ. ಆಯ್ತು, ಹಿಂದಿಯಲ್ಲೇ ಮಾತಾಡೋ. ನೀವು ಹೆಂಗ ನೀವು ಗಾಡಿ ರೀಸಕ್ ಹೋದ್ರೆ ಗಾಡಿ ಮೇಲೆ ಬರ್ತಾನೆ. ಮಾಡಬೇಡ, ಗಾಡಿ ಮೇಲೆನೆ ಗುದ್ದಕ್ ಬಂದ್ರೆ ಏನು ದೊಡ್ಡವ್ರು ಇದಾರೆ. ಅವ್ರು ಗಾಡಿ ಹತ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಎಷ್ಟು ದುರಂಕಾರ ಬೇಕು ಮೇಡಮ್. ಮೇಡಮ್ ದಯವಿಟ್ಟು ಇದ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಅವ್ರು ಯಾರ ಹತ್ರ ತಗೋಬೇಕು ಹೇಳಿ. ಅವ್ರ ಕಾಂಟ್ರಾಕ್ಟರ್ ಮಾಡೋರು ಹೋದ್ರಲ್ಲ, ಕ್ವಶನ್ ಕೇಳ್ಬೋದಾ ಸರ್? ಯಾರ ಹತ್ರ ಲೈಸೆನ್ಸ್ ತಗೋಬೇಕು, ಪರ್ಮಿಷನ್ ತಗೋಬೇಕು, ನಮ್ಮನ್ನು ಕೇಳಿದ್ರೆ ಆಗ್ತದ? ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಯಾರನ್ನು ಕೇಳಿದಿರ ನೀರು. ಇವಾಗ ನೀವು ಕಾಂಟ್ರಾಕ್ಟ್ ತಗೊಂಡಿದ್ದೀರಲ್ಲ, ನೀವು ಪ್ರೈವೇಟಿಂದ ಓಡಿಸ್ಕೊಂಡು ಮಾಡ್ಕೋಬೇಕಲ್ಲ. ಅಲ್ಲ, ಮೊನ್ನೇನು ಸುಮಾರು ಟ್ಯಾಂಕರ್ ಓಡಿಸ್ಕೊಂತ ಇದ್ದೀರ. ಆ ಕೆರೆಯಿಂದ ನೀರು ತಗೊಂಡು ಇವಾಗ ನೀರು ಜನಗಳಿಗೆ ಅರ್ಧ ನೀರೇ ಇಲ್ಲ ಸರ್. ಇವಾಗ ಮನೆಗೆಲ್ಲ ಇವೇ ಬಿಡ್ತಾ ಇರೋದು. ಇವಾಗ ಎಲ್ಲ ಇವೇ ಬಿಡ್ತಾ ಇರೋದು. ನೀವು ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ? ಮೊನ್ನೆನೂ ಹಿಂಗ್ ಮಾಡಿದ್ರಂತೆ. ಇವಾಗ ಪ್ರೈವೇಟ್ ಅವ್ರದ್ದು ಇದೆ ಅಲ್ಲ, ಅವ್ರ ಹತ್ರ ಬಿಡಿಸ್ಕೊಂಡು ಮಾಡ್ಕೊಳ್ಳಿ. ನೀವು ಬೇಡ ಅಂತ ಇದೀವಿ ನಾವೇನನ್ನೇ. ಯಾಕಿಲ್ಲ, ದಂಡಿಯಾಗಿದ್ದಾವೆ ಸರ್. ಅಲ್ಲ, ಒಳ್ಳೆ ಗದ್ದೆಗಳಿಗೆ ಒಂದು 8 ವರ್ಷ ಆಗಾಯ್ತು, ನೀರೇ ಬಿಡ್ತಾ ಇಲ್ಲ. ರೈತರಿಗೆ ಬಿಡ್ತಾ ಇಲ್ಲ. ರೈತರಿಗೆ ಇನ್ನು ಕಾಂಟ್ರಾಕ್ಟರ್ ನೀವು ರೋಡ್ಗೆಲ್ಲ ನೀವೇನ್ ಇಂಜಿನಿಯರ್? ನೀವು ಯಾರನ್ನು ಕೇಳಿಲ್ಲ. ಪೂಜಾಪ್ ಸರ್ ಮಾತ್ರ. ಪೂಜಾಪ್ ಸರ್ ಇದು ಎಮ್ಮೆಗೆ ಬರುತ್ತೆ. ಇದು ಪೂಜಾಪ್ ಸರ್ಗೆ ಬರುತ್ತೆ. ಇದು మళ్ళీ చూపించుకోవద్దు. ಯಾವಾಗ ಅರ್ಧ ಗಂಟೆ ಮೇಲಾಯ್ತು ಬರ್ತಾ ಇದ್ದೀನಿ ಅಂತೇಳಿ ನಾನು ಫೋನ್ ಮಾಡಿದ್ದೆ. ಅವ್ರು ಇವಾಗ ಮಾಡಿರ್ಬೋದು. ನಾನು ಫೋನ್ ಮಾಡಿದ್ದಲ್ಲ. ಕೊಡ್ರಿ, ಪರ್ಮಿಷನ್ ಕೊಡ್ರಿ. ಯಾರು ಕೊಟ್ಟಿದ್ದಾರೆ? ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಬ್ರೇಕ್ ಯೂಸ್ ಮಾಡ್ತಾ ಇದ್ದಾರೆ. ಬೇರೆಲ್ಲ ನೀರು ಸಿಗಲ್ವಾ?
ಕಂಪ್ಲೇಂಟ್ ಕೊಡ್ತೀನಿ ಬಿಟ್ರೆ ಅನಾಥರೈಸ್ಡ್ ಆಗಿ ಹೊಡಿತಾ ಇದ್ದೀರಾ ಅಂತ ಹೇಳಿ ಗೊತ್ತಾಗತ್ತೆ. ರಸ್ತೆ ಅಗಲೀಕರಣ ಮಾಡ್ತಾರೆ. ರಸ್ತೆ ಗುತ್ತಿಗೆದಾರರು ಇಲ್ಲಿ ಕೆರೆನಲ್ಲಿ ಅಕ್ರಮವಾಗಿ ನೀರು ಹೊಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರು ಬಂದಿತ್ತು. ಸೊ ಬಂದು ಅವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಸೊ ಅವರು ಇನ್ನು ಮುಂದೆ ಹೊಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಹೇಳಿದ್ವಿ, ಮತ್ತೆ ಇವತ್ತು ಬಂದಿದ್ರು. ಅದರಿಂದ ಇವತ್ತು ನೀರು ಹೊಡ್ಕೊಳ್ದಿರ ಅವರನ್ನು ಇಲ್ಲಿಂದ ವಾಪಸ್ ಕಳಿಸಿದ್ದೀವಿ. ಇದೇ ಮತ್ತೆ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಕಂಟಿನ್ಯೂ ಆದರೆ ಕಾನೂನು ಕ್ರಮ. ಎಷ್ಟು ದಿನದಿಂದ ಓಡ್ತಾ ಇದ್ರು ಮೇಡಮ್ ನೀರು? ಸರ್ ಒಂದು ಆಲ್ಮೋಸ್ಟ್ ಒಂದು 10 ಡೇಸಿಂದ. ಬಟ್ ನಮಗೆ ದೂರು ಬಂದಾಗ ಬಂದು ಅವರನ್ನು ವಾಪಸ್ ಕಳಿಸಿದ್ದೀವಿ. ಬರಲ್ಲ ಅಂತಲೇ ಹೇಳಿದ್ದಾರೆ. ಬಟ್ ಇವತ್ತು ಅವರು PWD ಅವರನ್ನು ಕರೆಸ್ಬಿಟ್ಟು ಇಲ್ಲೇ ಸ್ಪಾಟಲ್ಲೇ ಮಾತಾಡಿಸಿದ್ದೀವಿ. ಅವರು ಒಪ್ಕೊಂಡು ಹೋಗಿದ್ದಾರೆ, ನೀರಿನ ಮುಂದೆ ಹೊಡಿದಿರ ನಾವು ನೋಡ್ಕೊತೀವಿ. ಯಾವ ರೀತಿ ಕಾನೂನು ಕ್ರಮ ತಗೊತೀವಿ ಮೇಡಮ್? ನೋಟಿಸ್ ಏನಾದರೂ ಇಶ್ಯೂ ಮಾಡೋದು ಏನಾದರೂ ಇದೆಯಾ? ಸರ್ ನೋಟಿಸ್ ಇಶ್ಯೂ ಮಾಡ್ತೀವಿ. ವೆಹಿಕಲ್ ಮತ್ತು ಅನಾಥರೈಸ್ಡ್ ಆಗಿ ಬಂದರೆ ಪೊಲೀಸ್ ಕಂಪ್ಲೇಂಟ್. ಥ್ಯಾಂಕ್ ಯು.